ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನೀವು ಯೋಚನೆ ಮಾಡ್ತಾ ಇರೋವಂಥ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಇದೆಯಾ, ಅವ್ರಿಗೂ ಸಹ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಇದನ್ನು ಸಿಂಗಲ್ಸ್ ನೋಡ್ಬೋದು, ನೋ ಕಾಂಟ್ಯಾಕ್ಟ್ ಇರೋರು ನೋಡ್ಬೋದು, ಬ್ರೇಕಪ್ ಇರೋರು ನೋಡ್ಬೋದು. ಎನಿಬಡಿ ಕ್ಯಾನ್ ವಾಚ್ ದಿಸ್ ವಿಡಿಯೋ. ಆ್ಯಂಡ್ ಮ್ಯಾರೇಜ್ ಆಗಿರೋರಿಗೆ ಅಷ್ಟಾಗಿ ರೆಸೊನೇಟ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ನಿಮ್ಮ ಮ್ಯಾರೇಜ್ ಆಗಿದೆ ಅಂತಂದರೆ ನಿಮ್ಗೆ ರೆಸೊನೇಟ್ ಆಗ್ತಾರೆ ಅಂತಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ. ಸೊ ಇನ್ನು ಮಿಕ್ಕಿದ್ದು ಸಿಂಗಲ್ಸ್ ಆಗಿರ್ಬೋದು, ಆಗಲೇ ಹೇಳಿದಾಗೆ ಇನ್ನು ಮಿಕ್ಕಿದವರು ಈ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ನಿಮಗೆ ಒಂದು ಗೈಡೆನ್ಸ್ ಸಿಗಬಹುದು. ಸೊ ಈ ಒಂದು ಬ್ರೇಸ್ಲೆಟ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ಕೋತಾ ಇದ್ದರೆ ಇದನ್ನು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ಮಾಡಿರೋವಂಥದ್ದು. ಸೊ ಈ ಒಂದು ಬ್ರೇಸ್ಲೆಟ್ನ ನೀವು ಸಪೋರ್ಟಾಗಿ ಯೂಸ್ ಮಾಡ್ಕೋಬಹುದು ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ. ಆ್ಯಂಡ್ ಆಲ್ಸೋ ಇಲ್ಲಿ ಏನಾದರೂ ದೃಷ್ಟಿ ಆಗುತ್ತೆ ಅಂತಂದರೆ ಅದು ಸಹ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ನಾನು ಇಲ್ಲಿ ಇಟ್ಟಿರ್ತೀನಿ. ಬೇಕು ಅಂತಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ನಂಬರ್ಗೆ ಫೋಟೋನ ಕಳಿಸ್ಬೋದು. ನಾನು ಪ್ರೈಸ್ ಬಗ್ಗೆ ಹೇಳ್ತೀನಿ. ಸೊ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತಂದರೂ ಸಹ ಸೇಮ್ ನಂಬರ್ ಆಗಿರುತ್ತೆ, ಅದೇ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇಲ್ಲಿ 2 ಫೈಲ್ ಇದೆ. 2 ಫೈಲಲ್ಲಿ ನೀವು ಯಾವುದಾದ್ರೂ ಒಂದು ಫೈಲ್ ಚೂಸ್ ಮಾಡಬೇಕಾಗತ್ತೆ. ಫೈಲ್ 1, ಫೈಲ್ 2. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ ಯಾವ ಒಂದು ಫೈಲಲ್ಲಿ ಇದೆ ಆ ಫೈಲ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ, ಅಂದರೆ ಫಸ್ಟ್ ಲೆಟರ್. ಸೊ ಇನ್ ಕೇಸ್ ಅವ್ರ ನೇಮ್ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫೈಲ್ 1ನ ನೀವು ಚೂಸ್ ಮಾಡಬೇಕು. ಈ ರೀತಿ ನೀವು ಈ ಒಂದು ವಿಡಿಯೋನ ನೋಡ್ಬೋದು. ಆ್ಯಂಡ್ ನಾಳೆ ಮನಿ ರೇಖಿ ವೆಬಿನಾರ್ ಅಟೆಂಡ್ ಆಗಬೇಕು ಅನ್ಕೋತಾ ಇರೋರು ಅಟೆಂಡ್ ಆಗ್ಬೋದು. ಸೊ ಅಲ್ಲಿ ನಿಮಗೆ ದೀಕ್ಷೆ ಸಿಗೋದ್ರಿಂದ ಯು ಕ್ಯಾನ್ ಅಟ್ರ್ಯಾಕ್ಟ್. ನೀವು ಯಾವ ಒಂದು ಸೋರ್ಸಿಂದ ದುಡ್ಡು ಬೇಕು, ನಿಮಗೆ ಕ್ಲೈಂಟ್ಸ್ ಬೇಕು, ಆ ಒಂದು ಸೋರ್ಸ್ ಕಡೆಯಿಂದ ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ದೀಕ್ಷೆ ಸಿಗೋದ್ರಿಂದ. ಈಗ ಫೈಲ್ 1 ಅವರಿಗೆ ಯಾವ ಒಂದು ಗೈಡೆನ್ಸ್ ಇದೆ ಟ್ಯಾರೋ ಕಡೆಯಿಂದ ಅಂತ ನೋಡೋಣ. ಸೊ ನೀವು ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇವಾಗ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನೀವು 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು ಹೇಳ್ಬೋದು. ಓಕೆ, ಸೊ ನಾನು ರ್ಯಾಂಡಮ್ ಆಗಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಾರ್ಡ್ಸ್ನ ನೋಡಿಬಿಟ್ಟು ಪಿಕ್ ಮಾಡ್ತಾ ಇಲ್ಲ, ಹಾಗೆ ಪಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾರ್ಡ್ ಶಫಲ್ ಆಗಿದೆ ಸಹ. ಸೊ ಓಕೆ, ಆ್ಯಂಡ್ ಲಾಸ್ಟ್ ಕಾರ್ಡ್ ನೋಡೋಣ. ಓಕೆ, ಸೊ ನನ್ನ ಇಂಟ್ಯೂಷನ್ ಈ ಒಂದು ಕಾರ್ಡ್ಸ್ ಬಗ್ಗೆ ಹೇಳಿದ್ದು. ಸೊ ಲೆಟ್ಸ್ ಸಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ಆರ್ ಬ್ಯೂಟಿಫುಲ್ ಕಾರ್ಡ್ಸ್. ದ ಹೆರೋಫೆಂಟ್ ಇದೆ, ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ, ಆ್ಯಂಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ, ದ ಎಂಪರರ್, ಹಾಗೆ ದ ಫೂಲ್ ಕಾರ್ಡ್. ದ ಫೂಲ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ ನೀವು ಸಿಂಗಲ್ಸ್ ನೋಡ್ತಾ ಇರ್ಬೋದು. ಗೊತ್ತಿಲ್ಲ, ಇವತ್ತು ಸಿಂಗಲ್ಸ್ ಬಗ್ಗೆ ಎನರ್ಜಿ ಬರ್ತಾ ಇದೆ. ನಿಮ್ಮ ಜೊತೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಪರ್ಸನ್ ಸ್ವಲ್ಪ ಫ್ಲರ್ಟ್ ಮಾಡೋರ ಥರ ನಿಮ್ಮ ಜೊತೆ ಬಿಹೇವ್ ಮಾಡ್ತಾ ಇರ್ಬೋದು. ಸೊ ಈ ಒಂದು ಪರ್ಸನ್ ನಿಮ್ಮ ಲೈಫಿಗೆ ರೈಟ್ ಪರ್ಸನ್ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಆ್ಯಂಡ್ ಈ ಪರ್ಸನ್ ತುಂಬ ರೊಮ್ಯಾಂಟಿಕ್ ಅಂತಲೂ ಹೇಳ್ಬೋದು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಆ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಿಗೆ ತುಂಬ ರೈಟ್ ಪರ್ಸನ್ ಅಂತ ಹೇಳ್ಬೋದು. ಲೈಕ್ ಅವರು ಒಂದು ಇನಿಷಿಯೇಟಿವ್ನ ತಗೊಳ್ತಾರೆ. ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನು ತುಂಬ ಕಾಳಜಿ ಮಾಡಬೇಕು ಅನ್ನೋ ಒಂದು
ಭಾವನೆಗಳು ಅವ್ರಿಗಿದೆ. ಹಾಗೆ ದ ಎಂಪರರ್ ಕಾರ್ಡಿಲ್ಲಿ ಇರೋದ್ರಿಂದ ಸ್ವಲ್ಪ ಈ ವ್ಯಕ್ತಿಗೆ ಕೋಪ ಜಾಸ್ತಿ ಇರ್ಬೋದು. ಅವರು ಇಟ್ಟಿರೋವಂಥ ನಂಬಿಕೆಗೆ ಅಥವಾ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಎಲ್ಲೋ ಒಂದು ಕಡೆ ಆಗದೇ ಇದ್ದಾಗ ಸ್ವಲ್ಪ ನಿಮ್ಮನ್ನು ಬೈಯೋದಿರ್ಬೋದು. ಈ ಥರ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬಟ್ ದೇ ಆರ್ ಜೆನ್ಯೂನ್ ಅಂತ ಹೇಳ್ಬೋದು. ಅವ್ರ ಫೀಲಿಂಗ್ಸ್ ಯಾವಾಗಲೂ ಜೆನ್ಯೂನ್ ಆಗಿ ಇರುತ್ತೆ. ಸ್ವಲ್ಪ ಇವರು ರೂಡಾಗಿ ನಿಮ್ಮ ಜೊತೆ ಸಮ್ಟೈಮ್ಸ್ ಬಿಹೇವ್ ಮಾಡ್ಬೋದು. ಇನ್ನು ಮಿಕ್ಕಿದ ಟೈಮಲ್ಲಿ ಇವರು ಯಾವಾಗಲೂ ಚೆನ್ನಾಗಿ ಇರ್ತಾರೆ. ಆ್ಯಂಡ್ ದ ಫೂಲ್ ಕಾರ್ಡಿಲ್ಲಿ ಬರ್ತಾ ಇರೋದ್ರಿಂದ ದಿಸ್ ಪರ್ಸನ್ ಈಸ್ ಲಾಯಲ್. ಅವರು ನಿಮ್ಮ ಜೊತೆ ಫ್ಲರ್ಟ್ ಮಾಡೋ ಥರ ಬಿಹೇವ್ ಮಾಡ್ಬೋದು. ಅಥವಾ ಸ್ವಲ್ಪ ನಿಮಗೆ ಅವ್ರ ಮಾತುಗಳಿಂದ ಏನು ಈ ಪರ್ಸನ್ ತುಂಬ ವಿಚಿತ್ರ ಅನ್ನಿಸ್ತಾರಲ್ಲ ಅಂತಲೂ ನಿಮಗೆ ಸಮ್ಟೈಮ್ಸ್ ಅನ್ನಿಸ್ಬೋದು. ಬಟ್ ಲಾಯಲ್ ಆಗಿ ಇರ್ತಾರೆ ಈ ವ್ಯಕ್ತಿ. ನೀವು ಅವ್ರ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿಲ್ಲ, ಇನ್ನು ಯಾರೆಲ್ಲ ಅಕ್ಸೆಪ್ಟ್ ಮಾಡಿಲ್ಲ ಸಿಂಗಲ್ಸ್ ನೋಡ್ತಾ ಇದ್ದೀರಾ, ನಿಮಗಾಗಿ ಈ ಒಂದು ರೀಡಿಂಗ್ ಅಂತ ಹೇಳ್ಬೋದು. ನೀವು ಈ ವ್ಯಕ್ತಿನ ಏನಾದರೂ ಒಪ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ನ ನೀವು ಅಕ್ಸೆಪ್ಟ್ ಮಾಡ್ಬೋದು. ಆ್ಯಂಡ್ ದ ಏರೋಫೆಂಟ್ ಇರೋದ್ರಿಂದ ಇವರು ಸ್ವಲ್ಪ ಹೈ ಪೋಸ್ಟಲ್ಲಿ ಇರ್ಬೋದು. ಅಥವಾ ಏನಾದರೂ ಒಂದು ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ತುಂಬ ಒಂದು ನಾಲೆಡ್ಜಬಲ್ ಪರ್ಸನ್ ಅಂತ ಹೇಳ್ಬೋದು. ಏನಾದರೂ ಒಂದು ತಿಳ್ಕೊಬೇಕು ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತಾರೆ. ಆ್ಯಂಡ್ ಒಂದು ಹೈ ಪೋಸ್ಟಲ್ಲಿ ಇವರು ವರ್ಕ್ ಮಾಡ್ತಾ ಇರ್ಬೋದು, ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ಈ ಪರ್ಸನ್ಗೆ ಫೈನಾನ್ಷಿಯಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ಯಾವುದೇ ರೀತಿ ತುಂಬ ಫೈನಾನ್ಷಿಯಲಿ ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡ್ತಾರೆ ಅನ್ನೋ ರೀತಿ ಇರೋದಿಲ್ಲ. ಓನ್ಲಿ ಅಪ್ ಆ್ಯಂಡ್ ಡೌನ್ಸ್. ಬಿಸ್ನೆಸ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿ. ಸ್ವಲ್ಪ ಅದರಲ್ಲಿ ಒಂದು ಸಲ ಪ್ರಾಫಿಟ್ ಅಥವಾ ಒಂದು ಸಲ ತುಂಬ ಲೋ ಪ್ರಾಫಿಟ್ ಅಂತ ಹೇಳ್ಬೋದು. ಲಾಸ್ ಅಂತ ಹೇಳೋದಿಲ್ಲ, ಒಂದು ಲೋ ಪ್ರಾಫಿಟ್ ಅನ್ನೋದನ್ನ ನೋಡ್ತಾರೆ. ಈ ಒಂದು ರೀತಿ ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು. ಆ್ಯಂಡ್ ಈ ಪರ್ಸನ್ ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಇರ್ತಾರೆ, ನಿಮಗೆ ತುಂಬ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತಾರೆ. ಆ್ಯಂಡ್ ಇವ್ರಿಗೆ ಡ್ರೆಸ್ಸಿಂಗ್ ಸೆನ್ಸಲ್ಲಿ ತುಂಬ ಅಂದರೆ ಇಂಟ್ರೆಸ್ಟ್ ಇರೋವಂಥದ್ದು. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕರೆಂಟ್ಲಿ ನಿಮ್ಮ ಬಗ್ಗೆ ಸಹ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಾನು ಹೇಗೆ ಅಪ್ರೋಚ್ ಮಾಡಲಿ ಅಥವಾ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತಲೂ ಸಹ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರಾದರೂ ರಿಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬ್ರೇಕಪ್ ಆಗಿದೆ ಅಥವಾ ಬೇಡವೇ ಬೇಡ ಅಂತ ನಿಮ್ಮನ್ನ ದೂರ ಮಾಡಿಕೊಂಡು ಹೋಗಿದ್ದಾರೆ ಅಂತ ಅಂದರೆ ಆ ಥರದ ವ್ಯಕ್ತಿಗಳ ಲೈಫಿಗೆ ಮತ್ತೆ ಇಲ್ಲಿ ಒಂದು ಪ್ರೀತಿ ಮರಳಿ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ರಿಯೂನಿಯನ್ ಆಗುತ್ತೆ. ಬಿಕಾಸ್ ಈ ಪರ್ಸನ್ಗೆ ನಿಮ್ಮ ಜೊತೆ ಇದ್ದಂಥ ಕ್ಷಣಗಳೇನಿತ್ತು, ಅವ್ರು ಏನು ಟೈಮ್ ಸ್ಪೆಂಡ್ ಮಾಡಿದರು ನಿಮ್ಮ ಜೊತೆ, ಅವ್ರ ಡ್ರೀಮ್ಸ್ನ ಏನು ಶೇರ್ ಮಾಡ್ಕೊಂಡಿದ್ರು, ಅದೆಲ್ಲೋ ಒಂದು ಕಡೆ ಪದೇ ಪದೇ ಇವ್ರಿಗೆ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಮೇಲೆ ಇದ್ದಂಥ ಫೀಲಿಂಗ್ಸ್ ಇವ್ರಿಗೆ ಇನ್ನೂ ಸಹ ನೆನಪಾಗುತ್ತೆ. ಸೊ ನಾನು ಇಷ್ಟು ಚೆನ್ನಾಗಿದ್ದೆ ಈ ವ್ಯಕ್ತಿ ಜೊತೆಗೆ, ಈ ವ್ಯಕ್ತಿ ಜೊತೆ ನಾನು ಯಾಕೆ ಮತ್ತೆ ಒಂದಾಗಬಾರ್ದು ಅನ್ನೋ ಒಂದು ಯೋಚನೆನ ಅವರು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಇನ್ ಕೇಸ್ ಆಗಿಲ್ಲ ಅಂತಂದರೂ ನೋ ಪ್ರಾಬ್ಲಮ್, ಇನ್ನೂ ಹಲವಾರು ವೀಡಿಯೋಸ್ ಇದೆ, ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಅದರ್ವೈಸ್ ಪರ್ಸ್ನಲ್ ರೀಡಿಂಗ್ ಅಂತಂದರೆ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಆಮೇಲೆ ಮತ್ತೆ ಕಮೆಂಟ್ ಮಾಡಬೇಡಿ ದುಡ್ಡು ಕೇಳ್ತಾರೆ ಅಂತ. ಪರ್ಸ್ನಲ್ ರೀಡಿಂಗ್ ಅಂತಂದರೆ ಪೇಯ್ಡ್ ಇದ್ದೇ ಇರುತ್ತೆ. ಸೊ ಯಾರೂ ಪರ್ಸ್ನಲ್ ರೀಡಿಂಗ್ನ ಫ್ರೀಯಾಗಿ ನಿಮಗೆ ಹೇಳೋದಿಲ್ಲ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು, ಅದರ್ವೈಸ್ ನೋ ಪ್ರಾಬ್ಲಮ್, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಬ್ರೇಸ್ಲೆಟ್ಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ತುಂಬ ಇದೆ. ಸೊ ನಾನಿಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಮನಿ ಮ್ಯಾಗ್ನೆಟ್ ಸಹ ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಪೈಲ್ 1. ವೆಲ್ಕಮ್ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಇದೆ ಟ್ಯಾರೋ ಮುಖಾಂತರ ಅಂತ ನೋಡೋಣ. ಸೊ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅವರ ನೇಮನ್ನು 3 ಟೈಮ್ಸ್ ಇಲ್ಲಿ ಹೇಳಿ. ಅದಾದ ನಂತರ ನೀವು ಈ ಒಂದು ವಿಡಿಯೋನ ನೋಡ್ಬೋದು. ಸೊ ಮನಿ ರೇಖಿ ವೆಬಿನಾರ್ ಇದೆ ಟುಮಾರೋ. ಯಾರಾದರೂ ಜಾಯ್ನ್ ಆಗಬೇಕಂತ ಅಂದ್ಕೊಳ್ತಾ ಇದ್ದರೆ ಬೇಗ ಜಾಯ್ನ್ ಆಗ್ಬೋದು. ಆ್ಯಂಡ್ ಅದರಲ್ಲಿ ನಿಮಗೆ ದೀಕ್ಷೆ ಸಿಗುವಂಥದ್ದು, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ
ನಿಮಗೆ ಯಾವ ಒಂದು ಸೋರ್ಸ್ ಮುಖಾಂತರ ಹಣ ಬೇಕಿದೆ ಅದ್ರ ಮುಖಾಂತರ ನೀವು ಅಟ್ರಾಕ್ಟ್ ಮಾಡ್ಕೋಬೋದು. ಓಕೆ, ಸೊ ನಾನು ರ್ಯಾಂಡಮ್ ಆಗಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ನಾನು ಮುಂಚೆನೇ ಹೇಳಿದಾಗೆ ನಾನು ಈ ಕಾರ್ಡ್ಸ್ನ ನೋಡ್ತಾ ಇಲ್ಲ. ಓಕೆ, ಸೊ ಲೆಟ್ಸ್ ಚೆಕ್ ದ ಕಾರ್ಡ್ಸ್. ಓಕೆ, 3 ಆಫ್ ಸ್ವಾರ್ಡ್ಸ್ ಇದೆ ಆ್ಯಂಡ್ 8 ಆಫ್ ಕಪ್ಸ್ ಇದೆ. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಓಕೆ ಫೈನ್. 8 ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ಪೇಜ್ ಆಫ್ ಸ್ವಾರ್ಡ್ಸ್ ಇದೆ. ಡೆಫಿನೆಟ್ಲಿ ಇಲ್ಲಿ ಬ್ರೇಕಪ್ಪಲ್ಲಿರೋರು ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಬ್ರೇಕಪ್ ಆಗಿದೆ, ತುಂಬ ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ನೋವಲ್ಲಿದ್ದೀರಾ ಆ್ಯಂಡ್ ಈ ಜೀವನ ಏನಕ್ಕಿದೆ, ಈ ಜೀವನನೇ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ಏನಾದರೂ ಒಂದು ನೆಗೆಟಿವ್ ಥಾಟ್ಸೇ ನಿಮ್ಗೆ ಓಡ್ತಾ ಇರುತ್ತೆ. ತುಂಬ ಜನಕ್ಕೆ ಅನ್ನಿಸ್ತಾ ಇದೆ ನನ್ನ ಜೊತೆಗೆ ಯಾರೂ ಇರೋದಿಲ್ಲ, ನನ್ನ ಜೊತೆ ಇದ್ದವರೆಲ್ಲ ದೂರ ಆಗ್ತಾರೆ, ನನ್ನನ್ನು ಎಲ್ಲರೂ ಸಹ ದೂರ ಮಾಡ್ತಾರೆ ಅನ್ನೋ ಒಂದು ಯೋಚನೆಯಲ್ಲೇ ನಿಮ್ಮ ಜೀವನನ ಕಳೀತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಏನು ಭಾವನೆ ಇದೆ ಅಂತ ನೀವು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು 8 ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ಇಲ್ಲಿ ಹೋಗ್ತಾ ಇದ್ದಾರಲ್ವ, ಅವರು ಆಲ್ರೆಡಿ ನಿಮ್ಮನ್ನು ಮರ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಇಲ್ಲಿ ನೆನಪಾಗ್ಬೋದು, ಬಟ್ ಈ ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಿಂದ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. 3 ಆಫ್ ಸೋರ್ಸ್ ಇರೋದ್ರಿಂದ ಇಲ್ಲಿ ನೀವೇ ಅವ್ರಿಗೆ ಹರ್ಟ್ ಆಗೋ ಥರ ಮಾತಾಡಿರ್ಬೋದು. ಸೊ ಆ ಒಂದು ಬೇಜಾರು ಅಥವಾ ಈ ರಿಲೇಷನ್ಶಿಪ್ ಬೇಡ ಅಂತ ಅವರು ತುಂಬ ಅಂದರೆ ಕಟ್ ಅಲ್ಲಿ ಬ್ರೇಕಪ್ ಅಂತ ಅಂದರೆ ಮತ್ತೆ ಅಲ್ಲಿ ರಿಯೂನಿಯನ್ ಆಗಬಾರ್ದು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಸ್ಟ್ರಾಂಗ್ ಆಗಿಯೇ ಡಿಸಿಷನ್ ತೊಗೊಂಡು ಅದಾದ ನಂತರ ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಸಹ ಇಲ್ಲ, ರಿಯೂನಿಯನ್ ಆಗುತ್ತೆ ಅಂತ ಹೇಳೋದಕ್ಕೆ. ತುಂಬ ತಿಂಗಳಾಗಿರ್ಬೋದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ವರ್ಷನೇ ಆಗಿರ್ಬೋದು ಕೆಲವೊಬ್ಬರು ವಿಚಾರದಲ್ಲಿ. ಆಲ್ರೆಡಿ 8 ಮಂತ್ಸ್ 7 ಮಂತ್ಸ್ ಈ ಥರ ನಿಮ್ಮ ಕಾಂಟ್ಯಾಕ್ಟ್ ಅವ್ರ ಜೊತೆಗೆ ಕಟ್ ಆಗಿರ್ಬೋದು. ಆ್ಯಂಡ್ ಫೈನಾನ್ಷಿಯಲಿನೂ ಸಹ ನಿಮ್ಮ ಲೈಫಲ್ಲಿ ಯಾವುದು ಸರಿ ಆಗ್ತಾಯಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಬರ್ತಾ ಇದೆ. ತುಂಬ ಸೇವಿಂಗ್ಸ್ ಕಡೆಗೆ ಗಮನ ಕೊಡ್ತಾ ಇದ್ದೀರಾ ನೀವು ಸಹ, ಬಟ್ ಯಾವುದೇ ರೀತಿ ಗ್ರೋತನ್ನ ನೀವು ನಿಮ್ಮ ಲೈಫಲ್ಲಿ ನೋಡ್ತಾ ಇಲ್ಲ ಕರೆಂಟ್ಲಿ ಅಂತ ಇಲ್ಲಿ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ನೀವು ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ. ಇಲ್ಲಿ ಕರಿಯರ್ ಬಗ್ಗೆಯೂ ಸಹ ಸ್ವಲ್ಪ ಮೆಸೇಜಸ್ ನಿಮಗಾಗಿ ಬರ್ತಾ ಇದೆ. ನಿಮ್ಮ ಕರಿಯರ್ ವಿಚಾರವಾಗಿ ನೀವು ಅಷ್ಟಾಗಿ ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ ಅಂತ ಟ್ಯಾರೋ ಕಡೆಯಿಂದ ಬರ್ತಾ ಇರೋವಂಥದ್ದು. ಟೇಕ್ ಆ್ಯಕ್ಷನ್ ಅಂತ ಬರ್ತಿದೆ. ಇಲ್ಲಿ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಿಂದ ಏನು ಹರ್ಟ್ ಆಗಿತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀರಾ. ಆ್ಯಂಡ್ ಅದ್ರ ಬಗ್ಗೆನೇ 24/7 ಯೋಚನೆ ಮಾಡ್ತಾ ಇರ್ತೀರಾ. ಹೀಗಾಗೋಯ್ತು, ಅವರು ನನ್ನ ಬಿಟ್ಟು ಹೋದರು, ನೆಕ್ಸ್ಟ್ ನನ್ನ ಲೈಫ್ ಏನು? ಯಾಕೆ ಅಂತಂದರೆ ನೀವು ಅವ್ರ ಜೊತೆಗೆ ನಿಮ್ಮ ಕಂಪ್ಲೀಟ್ ಜೀವನನ ಇಮ್ಯಾಜಿನ್ ಮಾಡಿದ್ರಿ. ಆ್ಯಂಡ್ ನಿಮ್ಗೆ ಅನಿಸ್ತಾ ಇರ್ಬೋದು ಯಾವ ರಿಲೇಷನ್ಶಿಪ್ಪಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಬರೋದಿಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೇ ಇಷ್ಟು ಮುಂದೆ ಬರೋದಕ್ಕಾಗ್ತಿತ್ತಾ, ಇಲ್ಲಿ ರಿಯೂನಿಯನ್ ಆಗ್ಬೋದಲ್ವಾ ಅಂತ. ಬಟ್ ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ಸೆಟ್, ಅವರ ಮನೋಭಾವನೆ ಬೇರೆ ಇದೆ. ಅವರಿಗೆ ತುಂಬ ಹರ್ಟ್ ಆಗಿದೆ ಆ್ಯಂಡ್ ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ. ಸೊ ಈ ಒಂದು ಮೆಸೇಜ್ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಬಂದಿರೋ ಅಂಥದ್ದು. ಸೊ ಈ ವ್ಯಕ್ತಿಗೆ ನೀವು ವೆಯ್ಟ್ ಮಾಡಬೇಕಾ ಬೇಡವಾ ಅಂತ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ನೀವು ವೆಯ್ಟ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಆಲ್ರೆಡಿ ಫೀಲಿಂಗ್ಸ್ ಹೋಗಿದೆ ಆ್ಯಂಡ್ ರಿಟರ್ನ್ ಬರಬೇಕು ಅನ್ನೋ ಒಂದು ಯೋಚನೆನ ಅವರು ಅಷ್ಟಾಗಿ ಮಾಡ್ತಾ ಇಲ್ಲ. ಸೊ ನೀವು ಇಲ್ಲಿ ಮೂವ್ ಆನ್ ಆಗಿ ಅಂತ ಬರ್ತಾ ಇದೆ. ಆ್ಯಂಡ್ ಸಿಂಗಲ್ಸ್ ಯಾರೆಲ್ಲ ಇದ್ದೀರಾ ನಿಮಗಾಗಿ ಅಷ್ಟು ಮೆಸೇಜ್ ಪೈಲ್ 2 ಅಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಬಟ್ ಈ ಒಂದು ಟೈಮ್ ಅಷ್ಟು ಸರಿ ಅಲ್ಲ ಅಂತ ಬರ್ತಿದೆ. ಇಫ್ ನೀವೇನಾದರೂ ಲವ್ ಮಾಡ್ತೀನಿ, ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತ ಅನ್ಕೋತಾ ಇದ್ದರೆ ದಿಸ್ ಈಸ್ ನಾಟ್ ದ ಪರ್ಫೆಕ್ಟ್ ಟೈಮ್ ಅಂತ ಬರ್ತಿದೆ. ಸೊ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ, ಸೊ ಬೆಟರ್ ಪರ್ಸನ್ ನಿಮಗೆ ಸಿಗ್ಬೋದು. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಅದರ್ವೈಸ್ ನೀವು ಸ್ಕಿಪ್ ಮಾಡ್ಬೋದು.
ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಪರ್ಸ್ನಲ್ ರೀಡಿಂಗ್ಸ್ನ ಯಾರೂ ಸಹ ಫ್ರೀಯಾಗಿ ಮಾಡೋದಿಲ್ಲ. ಮತ್ತು ಯೂಟ್ಯೂಬ್ನಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಇವರು ವೀಡಿಯೋನ ನೋಡಬೇಡಿ ದುಡ್ಡು ಕೇಳ್ತಾರೆ ಅಂತ. ವಿಡಿಯೋ ನೋಡೋದಕ್ಕೆ ನಾನು ಯಾವತ್ತೂ ಯಾರಿಗೂ ದುಡ್ಡು ಕೇಳಿಲ್ಲ. ಪರ್ಸ್ನಲ್ ಕನ್ಸಲ್ಟೇಷನ್ಸ್ಗೆ ಮಾತ್ರ ಚಾರ್ಜಸ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಅದರ್ವೈಸ್ ಯಾರು ನಿಮಗೆ ಹೇಳ್ತಾರೆ ಅಲ್ವಾ, ಯಾರೂ ನಿಮಗೆ ಬಂದು ತೊಗೊಳ್ಳಿ ಅಂತ ಹೇಳೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆಯಾ, ನಿಮಗೆ ಟ್ಯಾರೋ ಮೇಲೆ ನಂಬಿಕೆ ಇದೆಯಾ, ದೆನ್ ಓನ್ಲಿ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ನ ತೊಗೊಳ್ಳಿ. ಸೊ ನನ್ನ ಹತ್ರ ಅಂತ ಅಲ್ಲ, ಬೇರೆ ಯಾರಾದರೂ ಆಗಿರಲಿ. ಸೊ ಐ ರೆಸ್ಪೆಕ್ಟ್ ಎವ್ರಿ ಟ್ಯಾರೋ ರೀಡರ್, ಓಕೆನಾ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ, ಅದರ್ವೈಸ್ ನೋ ಇಶ್ಯೂಸ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಪೈಲ್ಟು ಯಾರೆಲ್ಲ ಚೂಸ್ ಮಾಡಿದ್ದೀರಾ. ಇನ್ ಕೇಸ್ ನೀವು ಈ ಬ್ರೇಸ್ಲೆಟ್ಸ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.